ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ಎಲೆಕ್ಟ್ರಾನಿಕ್ಸ್ ಬೇಸಿಕ್ಸ್ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕೆಪಾಸಿಟರ್ನ ಬಗ್ಗೆ ಸ್ನೇಹಿತರೆ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ಕೆಪಾಸಿಟರ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದೇ ರೀತಿ ಅದನ್ನ ಚೆಕ್ ಮಾಡೋದು ಹೇಗೆ, ಈ ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೆಪಾಸಿಟರ್ನ ಟೆಸ್ಟಿಂಗ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಕೆಪಾಸಿಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಒಂದು ವಾಟರ್ ಫ್ಲೋ ಸಿಸ್ಟಮ್ನ ಇಟ್ಕೊಂಡು ಎಲೆಕ್ಟ್ರಾನಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದೇ ರೀತಿ ಕೆಪಾಸಿಟರ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಕೆಪಾಸಿಟರ್ನ ಬೇಸಿಕ್ ಪ್ರಿನ್ಸಿಪಲ್ ಏನು, ಇದರ ವರ್ಕ್ ಏನು ಅಂತ ನೀವು ಕೇಳೋದಾದ್ರೆ, ಈ ಒಂದು ಕೆಪಾಸಿಟರ್ ಅನ್ನುವಂಥದ್ದು ಎನರ್ಜಿ ಸ್ಟೋರೇಜ್ನ ಡಿವೈಸ್ ಆಗಿ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಬ್ಯಾಟ್ರಿ ಏನಿದೆ ಅದೇ ರೀತಿ ವರ್ಕ್ ಆಗುತ್ತೆ, ಆದರೆ ಸ್ವಲ್ಪ ಡಿಫರೆನ್ಸ್. ಈ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಈ ಒಂದು ಕೆಪಾಸಿಟರ್ನಲ್ಲಿ ಎನರ್ಜಿ ಅನ್ನುವಂಥದ್ದು ಕ್ವಿಕ್ ಆಗಿ ಸ್ಟೋರ್ ಆಗುತ್ತೆ, ಅದೇ ರೀತಿ ಕ್ವಿಕ್ ಆಗಿ ಡಿಸ್ಚಾರ್ಜ್ ಕೂಡ ಆಗುತ್ತೆ. ಈ ಕೆಪಾಸಿಟರ್ನ ವರ್ಕನ್ನು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಿಮಗೆ ಒಂದು ವಾಟರ್ ಫ್ಲೋ ಸಿಸ್ಟಮ್ನ ಎಕ್ಸಾಂಪಲ್ನ ಕೊಡ್ತೀನಿ. ಇದೊಂದು ಪೈಪ್ ಅಂತ ಅಂದ್ಕೊಳ್ಳಿ, ಇದರಲ್ಲಿ ನಿಮ್ಮ ವಾಟರ್ ಫ್ಲೋ ಆಗ್ತಾ ಇದೆ. ಆದರೆ ನಿಮ್ಮ ವಾಟರ್ ಫ್ಲೋ ಅನ್ನುವಂಥದ್ದು ನೀವು ಇನ್ನೊಂದು ಕಡೆ ಟ್ಯಾಪಿಂದ ಔಟ್ಪುಟ್ ತಗೋತಾ ಇದ್ದೀರಾ. ಈ ಒಂದು ವಾಟರ್ ಫ್ಲೋ ಸಿಸ್ಟಮಲ್ಲಿ ವಾಟರ್ ಅನ್ನುವಂಥದ್ದು ಒಂದ್ಸಲ ಸ್ಪೀಡಾಗಿ ಬರ್ಬೋದು, ಅದೇ ರೀತಿ ಸ್ಲೋ ಆಗಿ ಕೂಡ ಬರ್ಬೋದು. ಈ ಸ್ಪೀಡ್ ಅಂದರೆ ವೋಲ್ಟೇಜ್. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಬೋದು. ಈ ಒಂದು ವೋಲ್ಟೇಜ್ನಲ್ಲಿ ವೇರಿ ಆಗ್ಬೋದು. ಒಂದ್ಸಲ ಈಗ ನೀವು 5 ವೋಲ್ಟ್ ಔಟ್ಪುಟನ್ನು ತಗೋತಾ ಇದ್ದೀರಾ ಅಂದರೆ 5.5 ಬರ್ಬೋದು, ಒಂದ್ಸಲ 4.5 ಕೂಡ ಬರ್ಬೋದು. ಈ ಒಂದು ವೋಲ್ಟೇಜ್ ವೇರಿಯೇಷನಿಂದ ನಿಮ್ಮ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ನ ಲೈಫ್ ಅನ್ನುವಂಥದ್ದು ಬೇಗ ಕಮ್ಮಿ ಆಗುತ್ತೆ. ಅಂದರೆ ನಿಮ್ಮ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳು ಬೇಗ ಹಾಳಾಗುತ್ತೆ. ಇದನ್ನು ತಪ್ಪಿಸಲಿಕ್ಕೆ ಕೆಪಾಸಿಟರ್ನ ಯೂಸ್ ಮಾಡ್ತಾರೆ. ಈ ಕೆಪಾಸಿಟರ್ ಏನು ಮಾಡುತ್ತೆ ಅಂದರೆ ಈ ವೋಲ್ಟೇಜನ್ನು ಸ್ಮೂತ್ ಮಾಡುತ್ತೆ ಸ್ನೇಹಿತರೆ. ವೋಲ್ಟೇಜನ್ನು ಸ್ಟೇಬಲ್ ಇಡುವಂಥದ್ದು ಕೆಪಾಸಿಟರ್ನ ಮೇನ್ ವರ್ಕ್ ಅಂತ ಹೇಳ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕಾದ್ರೆ, ನೀವು ಈ ಒಂದು ಪೈಪ್ನಲ್ಲಿ ವಾಟರ್ ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಒಂದ್ಸಲ ಸ್ಲೋ ಆಗಿ ಬರ್ತಾ ಇದೆ, ಒಂದ್ಸಲ ಸ್ಪೀಡಾಗಿ ಬರ್ತಾ ಇದೆ, ಈ ರೀತಿ ಪ್ರಾಬ್ಲಮ್ ಇದೆ. ಆವಾಗ ನೀವು ಈ ಒಂದು ವಾಟರ್ ಪೈಪ್ನ ಮಧ್ಯೆ ಒಂದು ಟ್ಯಾಂಕನ್ನು ಫಿಟ್ ಮಾಡಿದ್ದೀರಾ, ಸ್ಮಾಲ್ ಟ್ಯಾಂಕನ್ನು ಫಿಟ್ ಮಾಡಿದ್ದೀರಾ. ಆವಾಗ ಏನಾಗುತ್ತೆ ಅಂದರೆ, ಈ ಒಂದು ವಾಟರ್ ಬಂದಿರುವಂಥದ್ದು ಮೊದಲೇದಾಗಿ ಈ ಟ್ಯಾಂಕಲ್ಲಿ ಫಿಲ್ ಆಗುತ್ತೆ. ನಂತರ ಟ್ಯಾಂಕಿಂದ ಒಂದೇ ಸ್ಪೀಡಲ್ಲಿ ಈ ರೀತಿ ನಿಮಗೆ ಔಟ್ಪುಟ್ ಸಿಗುತ್ತೆ ಇನ್ನೊಂದು ಟ್ಯಾಪ್ನಲ್ಲಿ. ಆವಾಗ ಈ ಕಡೆ ಬಂದಿರುವಂಥ ವಾಟರ್ನ ಸ್ಪೀಡ್ ಅನ್ನುವಂಥದ್ದು ಈಚೆ ಇರುವಂಥ ಔಟ್ಪುಟ್ಗೆ ಮ್ಯಾಟರ್ ಆಗಲ್ಲ. ಈ ಒಂದು ಇನ್ಪುಟ್ನಲ್ಲಿ ನಿಮ್ಮ ಸ್ಪೀಡ್ ಎಷ್ಟೇ ವೇರಿ ಆದರೂ ಕೂಡ ನಿಮ್ಮ ಔಟ್ಪುಟ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಒಂದು ಕೆಪಾಸಿಟರ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ಕೆಪಾಸಿಟರ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ, ಹೇಗೆ ವರ್ಕ್ ಆಗುತ್ತೆ, ಅದೇ ರೀತಿ ಹೇಗೆ ಟೆಸ್ಟ್ ಮಾಡಬೇಕು ಅಂತ. ಸ್ನೇಹಿತರೆ, ಮೊದಲನೇದಾಗಿ ಈ ಕೆಪಾಸಿಟರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಬೇಕಾದ್ರೆ, ಮೊದಲನೇದಾಗಿ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ಬೋದು ಕೆಪಾಸಿಟರ್ನ ಸಿಂಬಲ್ ಇದು. ಈ ರೀತಿ ಕೆಪಾಸಿಟರ್ ಇರುತ್ತೆ. ಅಂದರೆ ಕೆಪಾಸಿಟರ್ನಲ್ಲಿ 2 ಎಲೆಕ್ಟ್ರೋಡ್ಗಳಿರುತ್ತೆ. ಅದರ ಮಧ್ಯೆ ಡೈಎಲೆಕ್ಟ್ರಿಕ್ ಕಾಂಪೊನೆಂಟ್ ಅಂದರೆ ಇನ್ಸುಲೇಟರ್ನ ಯೂಸ್ ಮಾಡಿರ್ತಾರೆ. ಆಚೆ ಈಚೆ ಎಲೆಕ್ಟ್ರೋಡ್ಗಳಿರುತ್ತೆ. ಇದೇ ರೀತಿ ಬೇರೆ ಬೇರೆ ಕೆಪಾಸಿಟರ್ಗಳ ಸಿಂಬಲ್ ಅನ್ನುವಂಥದ್ದು ಬೇರೆ ಬೇರೆ ಇರುತ್ತೆ. ಅಂದರೆ ಪೊಲರೈಸ್ಡ್, ನಾನ್ ಪೊಲರೈಸ್ಡ್ ಬೇರೆ ಬೇರೆ ರೀತಿ ಇರುತ್ತೆ. ಸಿಂಪಲ್ ಆಗಿ ನಾವು ನಿಮಗೆ ನಾರ್ಮಲ್ ಆಗಿ ಎಲ್ಲ ಕೆಪಾಸಿಟರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಕೆಪಾಸಿಟರ್ಗೆ ನೀವು ಬ್ಯಾಟ್ರಿಯನ್ನು ಜಾಯಿನ್ ಮಾಡ್ತಾ ಇದ್ದೀರಾ. ಅಂದರೆ ಇದೊಂದು ಬ್ಯಾಟ್ರಿ, ಇದು ಪಾಸಿಟಿವ್, ಇದು ನೆಗೆಟಿವ್. ಅಂದರೆ ಮೊದಲನೇದಾಗಿ ಪಾಸಿಟಿವ್ ಟರ್ಮಿನಲ್ನ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಪಾಸಿಟಿವ್ ಟರ್ಮಿನಲ್ನಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ. ಆದ್ದರಿಂದ ಈ ಒಂದು ಎಲೆಕ್ಟ್ರೋಡ್ ಪ್ಲೇಟ್ನಿಂದ ಅಷ್ಟು ಎಲೆಕ್ಟ್ರಾನ್ಗಳನ್ನು ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದರಿಂದ ಈ ಒಂದು ಪ್ಲೇಟ್ನಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನುವಂಥದ್ದು ಇದಾಗುತ್ತೆ. ಈ ಒಂದು ಎಲೆಕ್ಟ್ರೋಡ್ನಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನುವಂಥದ್ದು ಸ್ಟೋರ್ ಆಗುತ್ತೆ. ಅದೇ ರೀತಿ ನೀವು ಈಚೆಯ ಒಂದು ಎಲೆಕ್ಟ್ರೋಡನ್ನು ಈ ರೀತಿ ನೆಗೆಟಿವ್ಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಟರ್ಮಿನಲ್ನಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಇದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಸ್ಟೋರ್ ಆಗುತ್ತೆ. ಈ ಒಂದು ಎಲ್ಲ ಎಲೆಕ್ಟ್ರಾನ್ಸ್ಗಳು ಈ ಒಂದು ಪ್ಲೇಟ್ನಲ್ಲಿ ಸ್ಟೋರ್ ಆಗುತ್ತೆ. ಆದ್ದರಿಂದ ಇಲ್ಲಿ ಒಂದು ಪೊಟೆನ್ಷಿಯಲ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಒಂದು ಪ್ಲೇಟ್ನಲ್ಲಿ ಫುಲ್ ನೆಗೆಟಿವ್, ಇನ್ನೊಂದು ಪ್ಲೇಟ್ನಲ್ಲಿ ಫುಲ್ ಪಾಸಿಟಿವ್. ಈ ಒಂದು ಚಾರ್ಜ್ನ ಕಾರಣದಿಂದ ಈ ಡೈಎಲೆಕ್ಟ್ರಿಕ್ ಎಲಿಮೆಂಟ್ ಏನಿದೆ ಇವುಗಳ ಮಧ್ಯ ಇದರಲ್ಲಿ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಕರೆಂಟ್ ಅಂತ ಹೇಳ್ಬೋದು. ಇದು ಕ್ವಿಕ್ ಆಗಿ ಸ್ಟೋರ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಡಿಸ್ಚಾರ್ಜ್ ಕೂಡ ತುಂಬ ಕ್ವಿಕ್ ಆಗಿ ಆಗುತ್ತೆ. ಬನ್ನಿ ಈಗ ಕೆಪಾಸಿಟರ್ನ ಬೇರೆ ಬೇರೆ ಟೈಪ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ಕಾಮನ್ ಆಗಿ ನೋಡಿರುವಂಥ ಕೆಪಾಸಿಟರ್ ಸ್ನೇಹಿತರೆ, ಈ ಒಂದು ಕೆಪಾಸಿಟರ್ನ ಕರೀತಾರೆ ಪೊಲರೈಸ್ಡ್ ಕೆಪಾಸಿಟರ್. ಅಂದರೆ ಇದಕ್ಕೆ ಪ್ಲಸ್ ಮತ್ತು ಮೈನಸ್ ಇರುತ್ತೆ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ ಅನ್ನುವಂಥದ್ದು ವರ್ಕ್ ಆಗುವಂಥದ್ದು ಅಥವಾ ಯೂಸ್ ಮಾಡುವಂಥದ್ದು DC ವೋಲ್ಟೇಜ್ಗಳಲ್ಲಿ. ಇದು AC ವರ್ಕ್ ಆಗಲ್ಲ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ಗಳನ್ನು DC ಯೂಸ್ ಮಾಡ್ತವೆ. ಇದರಲ್ಲಿ ಪೊಲರೈಸೇಷನ್ ಇದೆ, ಅಂದರೆ ಪ್ಲಸ್ ಮತ್ತು ನೆಗೆಟಿವ್ ಸಿಂಬಲ್ ಅನ್ನುವಂಥದ್ದು ಬೇರೆ ಬೇರೆ ಇದೆ. ಅದೇ ರೀತಿ ನೆಕ್ಸ್ಟ್ ಬಂದರೆ ಸ್ನೇಹಿತರೆ, ಇದೊಂದು ಪಾಲಿಪ್ರೊಪೈಲ್ ಕೆಪಾಸಿಟರ್. ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಫೇಮಸ್ ಆಗ್ತಾ ಇದೆ. ಯಾಕಂದರೆ ಇದರಿಂದ ನೀವು ಟ್ರಾನ್ಸ್ಫಾರ್ಮರ್ ಲೆಸ್ ಪವರ್ ಸಪ್ಲೈಯನ್ನು ಜನರೇಟ್ ಮಾಡ್ಬೋದು. ಅಂದರೆ ನೀವು ಟ್ರಾನ್ಸ್ಫಾರ್ಮರ್ ಇಲ್ಲದೆ ಕೂಡ ನಿಮ್ಮ ಎಲೆಕ್ಟ್ರಿಸಿಟಿಯನ್ನು ಸ್ಟೆಪ್ ಡೌನ್ ಮಾಡ್ಬೋದು. ಅದಕ್ಕೆ ಈ ಒಂದು ಪಾಲಿಪ್ರೊಪೈಲ್ ಕೆಪಾಸಿಟರ್ಗಳನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಬಂದರೆ ಸ್ನೇಹಿತರೆ, ಇದೊಂದು ಬಾಕ್ಸ್ ಕೆಪಾಸಿಟರ್. ಇದು ಕೂಡ AC ವರ್ಕ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಹಿಂದೆ ನೋಡಿರುವಂಥ ಈ ಪಾಲಿಪ್ರೊಪೈಲ್ ಕೆಪಾಸಿಟರ್ ಕೂಡ AC ವರ್ಕ್ ಆಗುತ್ತೆ.
ನೀವು ನೆಕ್ಸ್ಟ್ ಕೆಪಾಸಿಟರ್ನ ನೋಡೋದಾದರೆ ಇದೊಂದು ತುಂಬ ಸಣ್ಣ ಕೆಪಾಸಿಟರ್ ಸ್ನೇಹಿತರೆ. ಇದರ ಹೆಸರು ಬಂದುಬಿಟ್ಟು ಸಿರಾಮಿಕ್ ಕೆಪಾಸಿಟರ್ ಅಂತ. ಇದು ಕೆಲವೊಂದು ಫಿಕೋಫ್ಯಾರಡ್ನಿಂದ 0.9 ಮೈಕ್ರೋಫ್ಯಾರಡ್ ತನಕ ಇರುತ್ತೆ ಅಷ್ಟೇ. ಇದರ ವ್ಯಾಲ್ಯೂ ಹೆಚ್ಚಾಗಿ ಇರಲ್ಲ. ಇದನ್ನು ಜಾಸ್ತಿ ಆಡಿಯೋ ಸರ್ಕ್ಯೂಟ್ಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಒಂದು AC ಕೆಪಾಸಿಟರ್ ಸ್ನೇಹಿತರೆ. ಇದರಲ್ಲಿ ಪೊಲರೈಸೇಷನ್ ಇಲ್ಲ. ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಈ ರೀತಿಯ ಬಿಗ್ ಕೆಪಾಸಿಟರ್ಗಳು ನಿಮ್ಮ ಫ್ಯಾನ್ಗಳಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇದೊಂದು ದೊಡ್ಡ ಕೆಪಾಸಿಟರ್ ಸ್ನೇಹಿತರೆ. ಇದರಲ್ಲಿ ಕೂಡ ಪ್ಲಸ್ ಮೈನಸ್ ಇಲ್ಲ. ಇದೊಂದು AC ಕೆಪಾಸಿಟರ್. ಇದು DCಯಲ್ಲಿ ವರ್ಕ್ ಆಗಲ್ಲ. ನೆಕ್ಸ್ಟ್ ಟೈಪ್ನ ಕೆಪಾಸಿಟರ್ ಬಂದರೆ ಸ್ನೇಹಿತರೆ ಈ ಒಂದು ವೇರಿಯೇಬಲ್ ಕೆಪಾಸಿಟರ್ ಸ್ನೇಹಿತರೆ. ಈ ಒಂದು ವೇರಿಯೇಬಲ್ ಕೆಪಾಸಿಟರ್ನಲ್ಲಿ ನೀವು ಕೆಪಾಸಿಟಿಯನ್ನು ವೇರಿ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಈ ರೀತಿ ವೇರಿಯೇಬಲ್ ಕೆಪಾಸಿಟರ್ ಸ್ನೇಹಿತರೆ ನೀವು ನೋಡ್ಬೋದು. ಇದೊಂದು ವೇರಿಯೇಬಲ್ ಕೆಪಾಸಿಟರ್. ಈ ಒಂದು ಸರ್ಕ್ಯೂಟ್ ಅನ್ನುವಂಥದ್ದು FM ಟ್ರಾನ್ಸ್ಮಿಟರ್ ಸ್ನೇಹಿತರೆ. ಇದರಲ್ಲಿ ನೀವು ಬೇರೆ ಬೇರೆ ಚಾನಲ್ನ ಹೇಗೆ ಟ್ಯೂನ್ ಮಾಡ್ತೀರಾ ಆ ಒಂದು ಟ್ಯೂನಿಂಗಾಗಿ ಈ ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಈ ಒಂದು ವೇರಿಯೇಬಲ್ ಕೆಪಾಸಿಟರ್ನ ನೀವು ಇಲ್ಲಿ ನೋಡ್ಬೋದು. ಬಟ್ ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ, ಇದೊಂದು ವೇರಿಯೇಬಲ್ ರಿಜಿಸ್ಟರ್ ಅಥವಾ ಪೊಟೆನ್ಷಿಯೋಮೀಟರ್ ಅಂತ ಕರೀತಾರೆ. ಬಟ್ ಇದು ಕೆಪಾಸಿಟರ್ ಮತ್ತು ರಿಜಿಸ್ಟರ್ನ ಬಗ್ಗೆ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಕೂಡ ನೀವು ಈ ರೀತಿ ವೇರಿ ಮಾಡ್ಬೋದು. ಬಟ್ ಇದು ಕೆಪಾಸಿಟರ್ ಅಲ್ಲ, ರಿಜಿಸ್ಟರ್. ಕೆಪಾಸಿಟರ್ ಅನ್ನುವಂಥದ್ದು ಈ ರೀತಿ ಇರುತ್ತೆ. ಅದೇ ರೀತಿ ಬೇರೆ ನಿಮ್ಮ ಹಳೆಯ ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ನೀವು ನೋಡೋದಾದರೆ ಇಲ್ಲೊಂದು ಕೆಪಾಸಿಟರ್ ಇದೆ ಸ್ನೇಹಿತರೆ. ವೇರಿಯೇಬಲ್ ಕೆಪಾಸಿಟರ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ. ಹಳೆಯ ಸರ್ಕ್ಯೂಟ್ಗಳಲ್ಲಿ ಈ ರೀತಿಯ ಒಂದು ವೇರಿಯೇಬಲ್ ಕೆಪಾಸಿಟರ್ ಅನ್ನುವಂಥದ್ದು ಕಾಣಸಿಗುತ್ತೆ. ಇದಿಷ್ಟು ಕೆಪಾಸಿಟರ್ನ ಟೈಪ್ ಸ್ನೇಹಿತರೆ. ನೆಕ್ಸ್ಟ್ ಕೆಪಾಸಿಟರ್ನ ಚೆಕಿಂಗ್ಗೆ ಬಂದರೆ ನೀವು ಮೊದಲನೇದಾಗಿ ಒಂದು ಪ್ರಿಕಾಷನ್ನ ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವುದೇ ರೀತಿಯ ಒಂದು ಕೆಪಾಸಿಟರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಟೆಸ್ಟ್ ಮಾಡೋಕ್ಕೂ ಮುಂಚೆ ನೀವು ಆ ಒಂದು ಕೆಪಾಸಿಟರ್ನ ಲೀಡ್ಸ್ಗಳನ್ನು ಶಾರ್ಟ್ ಮಾಡಬೇಕಾಗುತ್ತೆ ಈ ರೀತಿ. ಯಾಕಂದರೆ ಈ ಕೆಪಾಸಿಟರ್ಗಳಲ್ಲಿ ಚಾರ್ಜ್ ಸ್ಟೋರ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ. ಕೆಲವೊಂದು ಹೈ ವೋಲ್ಟೇಜ್ ಕೆಪಾಸಿಟರ್ಗಳಿಂದ ನಿಮಗೆ ತುಂಬ ಹಾನಿಯಾಗುತ್ತೆ, ತುಂಬ ಹೈ ವೋಲ್ಟೇಜ್ ಶಾಕ್ಗಳು ಬರುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಕೆಪಾಸಿಟರ್ನ ಚೆಕ್ ಮಾಡಬೇಕಾದ್ರೆ ಈ ರೀತಿ ಶಾರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ನ ಕೂಡ ಶಾರ್ಟ್ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಟಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಗೊತ್ತಿದೆ ಯಾವುದೇ ಒಂದು ಕೆಪಾಸಿಟರ್ ಚಾರ್ಜ್ ಆಗಿಲ್ಲ ಅಂತ. ನೀವು ಯಾವುದೇ ಒಂದು ಕೆಪಾಸಿಟರ್ನ ಚೆಕ್ ಮಾಡೋಕ್ಕೂ ಮುಂಚೆ ನೀವು ಯಾವುದೇ ಒಂದು ಮೆಟಲ್ ಅಥವಾ ಹೈ ವೋಲ್ಟೇಜ್ ಕೆಪಾಸಿಟರ್ ಆಗಿದ್ದರೆ ಈ ರೀತಿ ರಿಜಿಸ್ಟರ್ನ ಯೂಸ್ ಮಾಡಿಕೊಂಡು ನೀವು ಶಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರನೇ ನೀವು ಚೆಕ್ ಮಾಡಬೇಕಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ಕೆಪಾಸಿಟರ್ನ ಟೆಸ್ಟಿಂಗ್ನ ಬಗ್ಗೆ ನೋಡೋಣ. ಮೊದಲನೇದಾಗಿ ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕಾದ್ರೆ ಮಲ್ಟಿಮೀಟರ್ನ ನೀವು ನೋಡಿರ್ಬೋದು. ಈ ಮಲ್ಟಿಮೀಟರ್ ನಿಮ್ಗೆ ಗೊತ್ತಿರ್ಬೋದು, ಸಿಂಪಲ್ ಅಥವಾ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡುವಂಥ ಮಲ್ಟಿಮೀಟರ್. ಇದನ್ನು ನೀವು ಈ ರೀತಿ ಬೀಪ್ ರೇಂಜ್ಗೆ ಸೆಟ್ ಮಾಡಬೇಕಾಗುತ್ತೆ. ಇಲ್ಲೊಂದು ಬೀಪ್ ಸಿಂಬಲ್ ಇದೆ ಸ್ನೇಹಿತರೆ, ಡಯೋಡ್, ಅದರ ರೇಂಜ್ಗೆ ಸೆಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ವಿಷಯ, ಈ ಒಂದು ಮಲ್ಟಿಮೀಟರ್ನಲ್ಲಿ ಕೆಪಾಸಿಟರ್ ಸರಿಯಾಗಿದೆಯಾ ಇಲ್ವಾ ಅಂತ ಮಾತ್ರ ಹೇಳ್ಬೋದು. ಕೆಪಾಸಿಟರ್ನ ಕೆಪಾಸಿಟಿ ಅಂದರೆ ಮೈಕ್ರೋಫ್ಯಾರಡ್ನಲ್ಲಿ ಎಳಿತಾರೆ. ಈ ಒಂದು ಕೆಪಾಸಿಟಿಯನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಈ ರೀತಿಯ ಮಲ್ಟಿಮೀಟರ್ಗಳು ಬೇಕಾಗುತ್ತೆ. ಮೊದಲನೇದಾಗಿ ಈ ರೀತಿಯ ಒಂದು ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡೋದಾದರೆ ಸಿಂಪಲ್ ಸ್ನೇಹಿತರೆ. ಕೆಪಾಸಿಟರ್ನ ಟೆಸ್ಟಿಂಗ್ ತುಂಬ ಸಿಂಪಲ್. ಏನಂದರೆ ಅದು ಎರಡೂ ಕಡೆಯಿಂದ ಕೂಡ ರೀಡಿಂಗನ್ನು ಕೊಡಬಾರ್ದು ಸ್ನೇಹಿತರೆ. ಯಾವ ಕಡೆಯಿಂದನೂ ಬೀಪನ್ನು ಕೊಡಬಾರ್ದು. ಒಂದು ಸಲ ನೀವು ನೋಡಿರ್ಬೋದು, ಈ ರೀತಿ ಚೆಕ್ ಮಾಡಿದ ತಕ್ಷಣ ಒಂದು ಸಲ ವ್ಯಾಲ್ಯೂ ಬಂದುಬಿಟ್ಟು ಮತ್ತೆ ಸ್ಟಾಪ್ ಆಗುತ್ತೆ, ಅಥವಾ ಕೆಲವು ಸಲ ವ್ಯಾಲ್ಯೂನ ಕೊಡಲ್ಲ. ನೋಡ್ಬೋದು, ಒಂದು ಸಲ ವ್ಯಾಲ್ಯೂ ಬಂದು ಆಫ್ ಆಯಿತು. ನೋಡ್ಬೋದು, ಈ ರೀತಿ ಇದ್ದರೆ ಕೆಪಾಸಿಟರ್ ರೈಟ್ ಅಂತ. ಅದೇ ರೀತಿ ನಿಮಗೆ ಈ ಒಂದು ಕೆಪಾಸಿಟರ್ನಲ್ಲಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಟಿ ಕೊಡ್ತಾ ಇದೆ ಅಂದರೆ ಕೂಡ ಈ ಕೆಪಾಸಿಟರ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಎಲ್ಲ ಕೆಪಾಸಿಟರ್ಗಳಲ್ಲೂ ಸೇಮ್ ಇದೇ ರೀತಿ ಚೆಕ್ ಮಾಡಬೇಕು ಸ್ನೇಹಿತರೆ. ಎಲ್ಲ ಕೆಪಾಸಿಟರ್ಗಳು ಇದೇ ರೀತಿ ವರ್ಕ್ ಆಗುತ್ತೆ. ನೀವು ನೋಡ್ಬೋದು, AC ಕೆಪಾಸಿಟರ್ಗಳಲ್ಲಿ ಯಾವುದೇ ಕಂಟಿನ್ಯೂಟಿ ಇರಲ್ಲ, ವ್ಯಾಲ್ಯೂನ ಕೂಡ ಕೊಡಲ್ಲ. ಅದೇ ರೀತಿ ನಿಮಗೆ ಬೇರೆ ಒಂದು SMD ಕೆಪಾಸಿಟರ್ಗಳು ಬರುತ್ತೆ ಸ್ನೇಹಿತರೆ. ಈ ರೀತಿಯ ಬೋರ್ಡ್ಗಳಲ್ಲಿ ನಿಮಗೆ ಬರುತ್ತೆ. ಈ ರೀತಿ ಮೊಬೈಲ್ಗಳಲ್ಲಿ SMD ಕೆಪಾಸಿಟರ್ಗಳು ಬರುತ್ತೆ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ನ ಕೂಡ ಇದೇ ರೀತಿ ಚೆಕ್ ಮಾಡಲಾಗುತ್ತೆ. ಇದು ಈ ಒಂದು ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ಚೆಕ್ ಮಾಡುವಂಥ ರೀತಿ ಸ್ನೇಹಿತರೆ. ಅದೇ ರೀತಿ ನೀವು ಈ ರೀತಿ ದೊಡ್ಡ ಫ್ಯಾನ್ನ ಕೆಪಾಸಿಟರ್ನ ಚೆಕ್ ಮಾಡೋದು ತುಂಬ ಸಿಂಪಲ್ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ನ ಮೊದಲನೇದಾಗಿ ನೀವು ಸ್ವಿಚ್ ಬೋರ್ಡ್ಗೆ ಹಾಕಿ ಚಾರ್ಜ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ಶಾರ್ಟ್ ಮಾಡಿದರೆ ಇಲ್ಲೊಂದು ಸ್ಪಾರ್ಕ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಕೆಪಾಸಿಟರ್ ಚಾರ್ಜ್ ಆಗಿದೆ ಅಂದರೆ ಸ್ಪಾರ್ಕ್ ಜನರೇಟ್ ಆಗುತ್ತೆ. ಆವಾಗ ಈ ಕೆಪಾಸಿಟರ್ ಸರಿಯಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಕೆಪಾಸಿಟರ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಅದೇ ರೀತಿ ನೀವು ಈ ಮಲ್ಟಿಮೀಟರ್ ಇಲ್ಲದೆ ಕೂಡ ನೀವು DC ಕೆಪಾಸಿಟರ್ಗಳನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. DC ಕೆಪಾಸಿಟರ್ ಅಂದರೆ ಈ ರೀತಿ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳನ್ನು ನೀವು ಸಿಂಪಲ್ ಆಗಿ ಈಸಿಯಾಗಿ ಚೆಕ್ ಮಾಡ್ಬೋದು. ಹೇಗೆ ಅಂದರೆ ಒಂದು ಸಿಂಪಲ್ ಆಗಿರೋ ಒಂದು ಬ್ಯಾಟ್ರಿನ ತಗೊಳ್ಳಿ, ಬಟ್ ನೆನ್ಪಿಟ್ಕೊಳ್ಳಿ, ಈ ಒಂದು ಕೆಪಾಸಿಟರ್ನ ವ್ಯಾಲ್ಯೂ ಅನ್ನುವಂಥದ್ದು ಈ ಬ್ಯಾಟ್ರಿ ಕೆಪಾಸಿಟಿಗಿಂತ ಕಮ್ಮಿ ಇರಬೇಕು. ನೀವು ನೋಡ್ಬೋದು, ಎಲ್ಲ ಕೆಪಾಸಿಟರ್ಗಳಲ್ಲೂ ಅದರ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ವೋಲ್ಟೇಜ್ ಮತ್ತು ಮೈಕ್ರೋಫ್ಯಾರಡ್ಗಳಲ್ಲಿ ಅದರ ಕೆಪಾಸಿಟಿಯನ್ನು ಕೊಟ್ಟಿರ್ತಾರೆ. ಇದೊಂದು 1000 ಮೈಕ್ರೋಫ್ಯಾರಡ್, ಅದೇ ರೀತಿ 16 ವೋಲ್ಟ್ ಕೆಪಾಸಿಟರ್ ಅಂದರೆ ಇದರಲ್ಲಿ 16 ವೋಲ್ಟ್, ಅದೇ ರೀತಿ 1000 ಮೈಕ್ರೋಫ್ಯಾರಡ್ ಚಾರ್ಜ್ ಅನ್ನುವಂಥದ್ದು ಸ್ಟೋರ್ ಆಗುತ್ತೆ. ಈ ರೀತಿಯ ಒಂದು
ಈ ರೀತಿ ನೀವು ವಿದೌಟ್ ಮಲ್ಟಿಮೀಟರ್ ಚೆಕ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಟ್ರಿಯ ವೋಲ್ಟೇಜ್ ಅನ್ನುವಂಥದ್ದು ಈ ಕೆಪಾಸಿಟರ್ನ ವೋಲ್ಟೇಜ್ಗೆ ಸೇಮ್ ಆಗಿರಬೇಕು, ಇಲ್ಲ ಕಮ್ಮಿ ಇರಬೇಕು. ಹೈ ವೋಲ್ಟೇಜ್ ಬ್ಯಾಟ್ರಿಯಿಂದ ನೀವು ಒಂದು ಲೋ ವೋಲ್ಟೇಜ್ ಕೆಪಾಸಿಟರ್ನ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ಕೆಪಾಸಿಟರ್ ಖಂಡಿತವಾಗಿ ಡ್ಯಾಮೇಜ್ ಆಗುತ್ತೆ. ನೀವು ನೋಡ್ಬೋದು, ಇದೊಂದು 40 ವೋಲ್ಟ್ ಕೆಪಾಸಿಟರ್. ಇದನ್ನು ನಾನು ಈ ರೀತಿ ಒಂದು 3 ವೋಲ್ಟ್ ಬ್ಯಾಟ್ರಿಯಿಂದ ಚಾರ್ಜ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಪಾಸಿಟಿವ್ಗೆ ಪಾಸಿಟಿವ್, ನೆಗೆಟಿವ್ಗೆ ನೆಗೆಟಿವನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ. ನೀವು ಪಾಸಿಟಿವ್ ನೆಗೆಟಿವನ್ನು ಸಿಂಪಲ್ ಆಗಿ ತಿಳ್ಕೊಬೋದು. ಇದರಲ್ಲಿ ಒಂದು ಲೈನ್ ಇರುತ್ತೆ ಸ್ನೇಹಿತರೆ. ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳಲ್ಲಿ ನೀವು ನೋಡ್ಬೋದು, ಈ ರೀತಿ ಒಂದು ಲೈನ್ ಇರುತ್ತೆ ಸ್ನೇಹಿತರೆ, ಅದು ನೆಗೆಟಿವ್. ಅದೇ ರೀತಿ ಇನ್ನೊಂದು ಕಡೆ ಯಾವುದೇ ಲೈನ್ ಇರಲ್ಲ, ಅದೊಂದು ಪಾಸಿಟಿವ್ ಸೈಡ್. ಈ ರೀತಿ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿದ ತಕ್ಷಣ ನೀವೊಂದು ಎಲ್ ಇ ಡಿಯನ್ನು ತಗೊಂಡು ಅದನ್ನು ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸಾರಿ, ಪಾಸಿಟಿವ್ ನೆಗೆಟಿವ್ ರಾಂಗ್ ಆಯಿತು. ನೋಡ್ಬೋದು, ಆನ್ ಆಗಿ ಆಫ್ ಆಯಿತು. ಅದೇ ರೀತಿ ಈ ಲೆಡ್ಡಲ್ಲಿ ಒಂದು ಪಾಸಿಟಿವ್ ಲೆಡ್ ಅನ್ನುವಂಥದ್ದು ಲೆಂದಿ ಆಗಿರುತ್ತೆ. ಅದೇ ರೀತಿ ನೆಗೆಟಿವ್ ಅನ್ನುವಂಥದ್ದು ಒಂದು ಪಾಸಿಟಿವ್ ಲೆಡ್ ಅನ್ನುವಂಥದ್ದು ತುಂಬ ಲೆಂದಿ ಆಗಿರುತ್ತೆ. ಅದೇ ರೀತಿ ನೆಗೆಟಿವ್ ಲೆಡ್ ಅನ್ನುವಂಥದ್ದು ಶಾರ್ಟ್ ಆಗಿರುತ್ತೆ. ಇದರಿಂದ ಕೂಡ ನೀವು ಪಾಸಿಟಿವ್ ನೆಗೆಟಿವನ್ನು ಫೈಂಡ್ ಮಾಡ್ಬೋದು. ಇದು ಸಿಂಪಲ್ ಕೆಪಾಸಿಟರ್ನ ಟೆಸ್ಟಿಂಗ್ ಸ್ನೇಹಿತರೆ, ವಿತ್ ಆ್ಯಂಡ್ ವಿದೌಟ್ ಮಲ್ಟಿಮೀಟರ್. ಅದೇ ರೀತಿ ಕೆಪಾಸಿಟರ್ನ ಯೂಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಹೆಚ್ಚಿನ ಆಂಪ್ಲಿಫೈರ್ ಅಥವಾ ಈ ರೀತಿಯ FM ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ನೀವು ನೋಡಿರ್ಬೋದು ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಮೋಸ್ಟ್ ಆಗಿ ಯೂಸ್ ಮಾಡುವಂಥದ್ದು ಈ ರೀತಿ ಪವರ್ ಸಪ್ಲೈ ಸರ್ಕ್ಯೂಟ್ಗಳಲ್ಲಿ ಸ್ನೇಹಿತರೆ. ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಯಾವುದೇ ರೀತಿ ಪವರ್ ಸಪ್ಲೈ ಆಗಿರ್ಬೋದು, ಈ ರೀತಿ ಒಂದು ಕೆಪಾಸಿಟರ್ಗಳನ್ನು ನೀವು ಮೊಬೈಲ್ ಚಾರ್ಜರ್ಗಳಲ್ಲಿ ನೋಡಿರ್ಬೋದು ಸ್ನೇಹಿತರೆ. ಕೆಲವೊಂದು ಇನ್ಪುಟ್ ಸೈಡ್ನಲ್ಲಿ 400 ವೋಲ್ಟ್ನ ಒಂದು ಕೆಪಾಸಿಟರ್ ಇರುತ್ತೆ ಸ್ನೇಹಿತರೆ, 4.7 ಮೈಕ್ರೋಫ್ಯಾರಡ್. ಇದರಲ್ಲಿ ಕರೆಂಟ್ ತುಂಬ ಕಮ್ಮಿ ಸ್ಟೋರ್ ಆಗುತ್ತೆ, ಬಟ್ 400 ವೋಲ್ಟ್ ಅನ್ನುವಂಥದ್ದು ಸ್ಟೋರ್ ಆಗುತ್ತೆ. ಇದನ್ನು ಬ್ರಿಡ್ಜ್ ವೇವ್ ರೆಕ್ಟಿಫೈರ್ ಅಥವಾ ರೆಕ್ಟಿಫೈರ್ ಸರ್ಕ್ಯೂಟ್ಗಳಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ನಾನು ಸ್ವಲ್ಪ ದಿನಗಳ ಹಿಂದೆ ಒಂದು ಮೊಬೈಲ್ ಚಾರ್ಜರ್ನ ವರ್ಕಿಂಗ್ನ ಬಗ್ಗೆ ವಿಡಿಯೋ ಮಾಡಿದೆ. ಅದರಲ್ಲಿ ನಿಮಗೆ ಹೇಳಿದ್ದೇನೆ, ಮೊದಲನೇದಾಗಿ AC ಅನ್ನುವಂಥದ್ದು ಈ ಚಾರ್ಜರ್ನಲ್ಲಿ DC ಕನ್ವರ್ಟ್ ಆಗುತ್ತೆ ಅಂತ. ಆವಾಗ ನೀವು ಬ್ರಿಡ್ಜ್ ವೇವ್ ರೆಕ್ಟಿಫೈರ್ನ ಯೂಸ್ ಮಾಡ್ತೀರಾ, ಆವಾಗ ಈ ಕೆಪಾಸಿಟರ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಬ್ರಿಡ್ಜ್ ವೇವ್ ರೆಕ್ಟಿಫೈರ್ನಿಂದ ವೋಲ್ಟೇಜ್ AC DC ಕನ್ವರ್ಟ್ ಆಗಿರುವಂಥದ್ದು ಸ್ಮೂತ್ ಆಗುವಂಥದ್ದು ಈ ಕೆಪಾಸಿಟರ್ನ ಮುಖಾಂತರ ಸ್ನೇಹಿತರೆ. ಆದ್ದರಿಂದ ಈ ಪವರ್ ಸಪ್ಲೈ ಸರ್ಕ್ಯೂಟ್ಗಳಲ್ಲಿ ಅಂದರೆ ಚಾರ್ಜರ್ ಸರ್ಕ್ಯೂಟ್ಗಳಲ್ಲಿ, ಬೇರೆ ಬೇರೆ ಪವರ್ ಸಪ್ಲೈ ಸರ್ಕ್ಯೂಟ್ಗಳಲ್ಲಿ ಕೆಪಾಸಿಟರ್ನ ಯೂಸ್ ಮಾಡ್ತಾರೆ. ಎಲ್ಲಿ ನಿಮಗೆ ರೆಕ್ಟಿಫೈರ್ನ ಯೂಸ್ ಇರುತ್ತೆ ಅಲ್ಲಿ ಕೆಪಾಸಿಟರ್ ಖಂಡಿತವಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆಗಿ ಒಂದು ಕೆಪಾಸಿಟರ್ನ ವರ್ಕಿಂಗ್, ಅದೇ ರೀತಿ ಕೆಪಾಸಿಟರ್ನ ಬಗ್ಗೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ. ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಡೌಟ್ಗಳಿದ್ರೂ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಅದೇ ರೀತಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಡೌಟ್ಗಳಿದ್ರು, ಅದು ಸಾಫ್ಟ್ವೇರ್ ರಿಲೇಟೆಡ್ ಅಥವಾ ಹಾರ್ಡ್ವೇರ್ ರಿಲೇಟೆಡ್ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನ ರಿಲೇಟೆಡ್ ಡೌಟ್ಗಳಿದ್ರು, ನನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಅದೇ ರೀತಿ ಈ ವಿಡಿಯೋದ ಕೆಳಗಡೆ ಕೂಡ ಕಮೆಂಟನ್ನು ಕೂಡ ಮಾಡ್ಬೋದು. ವಿದಿನ್ 48 ಅವರ್ಸ್ ನಾನು ನಿಮಗೆ ಖಂಡಿತವಾಗಿ ಆನ್ಸರ್ನ ಕೊಡ್ತೀನಿ ಸ್ನೇಹಿತರೆ. ಇದೇ ರೀತಿಯ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಕೀಪ್ ಸ್ಮೈಲ್.